ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಆರಂಭ ಆಗಲಿಕ್ಕಿದೆ. ಹೈಕೋರ್ಟ್ನಿಂದ ಇವತ್ತು ಪ್ರಾಸಿಕ್ಯೂಷನ್ನ ಆದೇಶ ಸಾಧ್ಯತೆ. ಪ್ರಾಸಿಕ್ಯೂಷನ್ಗೆ ಓಕೆ ಅಂದ್ರೆ ಮುಖ್ಯಮಂತ್ರಿಗಳಿಗೆ ಸಂಕಷ್ಟ ಆರಂಭವ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಸನ್ನಿವೇಶ ಸೃಷ್ಟಿ ಆಗುತ್ತಾ ರಾಜ್ಯದಲ್ಲಿ, ಅಥವಾ ಕಾಂಗ್ರೆಸ್ನ ಬತ್ತಳಿಕೆಯಲ್ಲಿ ಪ್ಲಾನ್ ಬಿ ಏನಾದರೂ ಇದೆಯಾ? ಆ ಪ್ಲಾನ್ ಬಿ ಏನು? ಪ್ರಾಸಿಕ್ಯೂಷನ್ ಆದೇಶಕ್ಕಾಗಿ ಮುಖ್ಯಮಂತ್ರಿಗಳು ಕಾಯುತ್ತಿದ್ದಾರೆ. ಬೆಳಗ್ಗೆಯಿಂದ ಮನೆಯಲ್ಲೇ ಮುಖ್ಯಮಂತ್ರಿಗಳಿದ್ದಾರೆ. ಇವತ್ತು ಯಾವುದೇ ರೀತಿಯ ಪ್ರವಾಸವನ್ನು ಅವರು ಹಮ್ಮಿಕೊಂಡಿಲ್ಲ. ಪ್ರಾಸಿಕ್ಯೂಷನ್ ಫೈಟ್ ಜೋರಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಮತ್ತೆ ವಿಚಾರಣೆ ಆರಂಭ ಆಗಲಿಕ್ಕಿದೆ. ಈಗಾಗಲೇ ರಂಗನಾಥ್ ರೆಡ್ಡಿ ಅವರು ಆಗಮಿಸಿದ್ದಾರೆ. ಟಿ.ಜೆ. ಅಬ್ರಾಹಂ ಅವರು ಕೂಡ ಆಗಮಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಭವಿಷ್ಯವೇ ಇವತ್ತು ನಿರ್ಧಾರ ಆಗಲಿಕ್ಕಿದೆ. ಒಂದು ರೀತಿ ಇವತ್ತು ಮುಖ್ಯಮಂತ್ರಿಗಳಿಗೆ ಡಿಸೈಡಿಂಗ್ ಡೇ. ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳ ಈ ಪ್ರಾಸಿಕ್ಯೂಷನ್ ಅರ್ಜಿ ವಿಚಾರಣೆ ಆಗಲಿಕ್ಕಿದೆ. ವಿಚಾರಣೆ ಆರಂಭದ ಸಂದರ್ಭದಲ್ಲಿ ಮತ್ತೆ ಏನೆಲ್ಲ ವಿಚಾರಗಳು ಪ್ರಸ್ತಾಪ ಆಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಏಕಸದಸ್ಯ ಪೀಠದಿಂದ ಈಗಾಗಲೇ ಸುದೀರ್ಘ ವಿಚಾರಣೆ ನಡೆದಿದೆ. ವಾದ ಪ್ರತಿವಾದ ಎಲ್ಲವೂ ಕೂಡ ಆಗಿ ಇವತ್ತು ಮತ್ತೆ ಸರಿಯಾಗಿ 2 ಗಂಟೆ 30 ನಿಮಿಷಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿತ್ತು. ಇನ್ನೇನು ಕೆಲವು ಕ್ಷಣಗಳಲ್ಲಿ ವಿಚಾರಣೆ ಆರಂಭ ಆಗಲಿಕ್ಕಿದೆ. ಏನಾಗುತ್ತೆ ಅನ್ನೋಂಥ ಒಂದು ಬಿಗ್ ಕ್ವಶನ್ ಇದೆ. ಪ್ರಾಸಿಕ್ಯೂಷನ್ ಆದೇಶವನ್ನ ಹೈಕೋರ್ಟ್ ಎತ್ತಿ ಹಿಡಿದ್ರೆ ಮುಖ್ಯಮಂತ್ರಿಗಳಿಗೆ ಸಂಕಷ್ಟ ಆರಂಭ. ಸಿಎಂ ಆ್ಯಂಡ್ ಫ್ಯಾಮಿಲಿ ಸಂಕಷ್ಟವನ್ನ ಎದುರಿಸುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಇದರ ಮಧ್ಯೆ ಪ್ರಾಸಿಕ್ಯೂಷನ್ ಆದೇಶ ಸರಿಯಿಲ್ಲ ಅಂತ ಏನಾದರೂ ಹೈಕೋರ್ಟ್ ಆದೇಶವನ್ನು ನೀಡಿದರೆ ಒಂದು ರೀತಿ ಮುಖ್ಯಮಂತ್ರಿಗಳಿಗೆ ನಿರಾಳ. ಬಂದಂತಹ ಸಂಕಷ್ಟದಿಂದ ತಪ್ಪಿಸಿಕೊಂಡ್ರು ಅಂತಾನೆ ಲೆಕ್ಕ, ಅಥವಾ ಆ ಒಂದು ಕಂಟಕದಿಂದ ಪಾರಾದರು ಅಂತಾನೆ ಲೆಕ್ಕ. ಮುಖ್ಯಮಂತ್ರಿಗಳು ಅಸಲಿಗೆ ಚಾಮುಂಡೇಶ್ವರಿಯ ದರ್ಶನಕ್ಕೆ ಹೋಗಬೇಕಾಗಿತ್ತು. ಆದರೆ ಎಲ್ಲವನ್ನೂ ಕೂಡ ಮೊಟಕುಗೊಳಿಸಿದ್ದಾರೆ. ನಿನ್ನೆವರೆಗೂ ಚಾಮುಂಡೇಶ್ವರಿಯ ದರ್ಶನ ಪಡಿಬೇಕು ಅನ್ನೋಂಥ ಮನಸ್ಸು ಮುಖ್ಯಮಂತ್ರಿಗಳಲ್ಲಿತ್ತು. ಆದರೆ ಮುಖ್ಯಮಂತ್ರಿಗಳು ಈಗಾಗಲೇ ತಮ್ಮ ವೇಳಾಪಟ್ಟಿಯಲ್ಲಿದ್ದಂತಹ ಎಲ್ಲ ಪ್ರೋಗ್ರಾಮ್ಗಳನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಆದೇಶ ಬರೋವರೆಗೂ ಅವರು ಕಾಯೋದಕ್ಕಾಗಿ ಮನೆಯಲ್ಲಿಯೇ ಇದ್ದಾರೆ. ಪ್ರಾಸಿಕ್ಯೂಷನ್ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆರಂಭ ಆಗುವ ಹಿನ್ನೆಲೆ ಕಾವೇರಿ ನಿವಾಸಕ್ಕೆ ಸಿದ್ದರಾಮಯ್ಯ ಅವರು ವಾಪಸ್ಸಾಗಿದ್ದಾರೆ. ವಸಂತನಗರದ KSFCಗೆ ಮುಖ್ಯಮಂತ್ರಿಗಳು ತೆರಳಿದ್ರು. ಈಗ KSFCಯಿಂದ ಕಾವೇರಿ ನಿವಾಸಕ್ಕೆ ಮುಖ್ಯಮಂತ್ರಿಗಳು ವಾಪಸ್ಸಾಗಿದ್ದಾರೆ. ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಯ ಹಿನ್ನೆಲೆ ಅವ್ರಿಗೂ ಕೂಡ ಒಂದು ರೀತಿಯ ತಳಮಳ, ಏನಾಗುತ್ತೋ ಏನೋ ಅಂತ ಹೇಳಿ. ಈಗಾಗಲೇ ಅವರು ಕಾನೂನು ಹೋರಾಟಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಂತ ಹೇಳಿದ್ದಾರೆ. ರಾಜ್ಯಪಾಲರ ಪ್ರಾಸಿಕ್ಯೂಷನ್ನ ಆದೇಶ ಏನಿದೆ ಅದು ಕಾನೂನು ಬಾಹಿರ ಅಂತ ಅವ್ರು ಹೇಳಿದ್ದಾರೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಅವರು ಈಗ ಎಲ್ಲ ಪ್ರೋಗ್ರಾಮ್ಗಳನ್ನು ಕ್ಯಾನ್ಸಲ್ ಮಾಡ್ಕೊಂಡು ಮನೆಯಲ್ಲಿದ್ದಾರೆ. ಈ ಕಡೆ ಕೋರ್ಟ್ಗೂ ಕೂಡ ಒಬ್ಬೊಬ್ಬರೇ ವಕೀಲರು ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಟಿ.ಜೆ. ಅಬ್ರಾಹಂ ಅವರು ಬಂದಿದ್ದಾರೆ, ದೂರುದಾರರು. ರಂಗನಾಥ್ ರೆಡ್ಡಿ ಅವರು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಟಿ.ಜೆ. ಅಬ್ರಾಹಂ ಪರ ವಕೀಲರು ಇವರು ರಂಗನಾಥ್ ರೆಡ್ಡಿ ಅವರು. ಮೊನ್ನೆ ಸುದೀರ್ಘವಾದಂತಹ ವಾದ ಮಂಡನೆಯನ್ನು ಮಾಡಿದರು. ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ವಿತ್ ಡಾಕ್ಯುಮೆಂಟ್ಸ್ ಅವರು ಪ್ರಸ್ತಾಪ ಮಾಡಿದರು. ಮೂಡ ಹಗರಣದ ವಿಚಾರ ಏನು, ಯಾವಾಗ ಈ ಡಿನೋಟಿಫೈ ಆಯಿತು, ಡಿನೋಟಿಫೈ ಆದಂತಹ ಸಂದರ್ಭದಲ್ಲಿ ಯಾರೆಲ್ಲ ಇದ್ದರು, ಪರ್ಯಾಯ ನಿವೇಶನಗಳನ್ನು ಯಾವಾಗ ಕೊಡಲಾಯಿತು, ಆ ಪರ್ಯಾಯ ನಿವೇಶಗಳನ್ನು ಕೊಟ್ಟಂಥದ್ದು ರೂಲ್ಸ್ ಪ್ರಕಾರ ಇದೆಯಾ ಅಥವಾ ಇಲ್ಲಿಯೂ ಕೂಡ ರೂಲ್ಸ್ಗಳನ್ನು ಬ್ರೇಕ್ ಮಾಡಲಾಗಿದೆಯಾ, ಈ ಎಲ್ಲ ವಿಚಾರಗಳ ಬಗ್ಗೆ ಸವಿಸ್ತಾರವಾದಂತಹ ವಾದವನ್ನು ಪೀಠದ ಮುಂದೆ ಇಟ್ಟರು. ಈಗ ಏನಾಗುತ್ತೆ, ಮತ್ತೆ ಯಥಾವತ್ ಅರ್ಜಿ ವಿಚಾರಣೆ ಆರಂಭ ಆಗುತ್ತೆ. ವಿಚಾರಣೆ ಆರಂಭ ಆಗ್ತಾ ಇದ್ದಂತೆ ಯಾರು ವಾದ ಮಂಡನೆಯನ್ನು ಮಾಡ್ತಾರೆ, ಏನೆಲ್ಲ ಆಗ್ಬೋದು ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಇದೇ ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಆದಂಥ ಎಲ್ಲ ಬೆಳವಣಿಗೆಗಳನ್ನು ನಾವು ರೀಕಾಲ್ ಮಾಡಿಕೊಂಡ್ರೆ, ಅಭಿಷೇಕ್ ಮನು ಸಿಂಘ್ವಿ ಅವರು ಮುಖ್ಯಮಂತ್ರಿಗಳ ಪರವಾಗಿ ವಾದ ಮಂಡನೆಯನ್ನು ಮಾಡಿದರು. ಅದರಲ್ಲಿ ಮುಖ್ಯವಾಗಿ ಒಂದು 4-5 ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದರು. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿದ್ದೇ ಕಾನೂನು ಬಾಹಿರ ಅಂತ ಹೇಳಿದರು. ರಾಜಕೀಯ ಪ್ರೇರಿತ ಅಂತ ಹೇಳಿದರು. ಬಾಹ್ಯ ಪ್ರಭಾವಗಳಿಂದಾಗಿ ರಾಜ್ಯಪಾಲರು ಈ ರೀತಿ ಹಿಂದೆ ಮುಂದೆ ಯೋಚನೆ ಮಾಡದೆ ತರಾತುರಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟುಬಿಟ್ರು. ಇದು ಯಾವುದೇ ಕಾರಣಕ್ಕೂ ಕಾನೂನು ಪ್ರಕಾರ ನಡೆದುಕೊಂಡದ್ದಲ್ಲ, ರಾಜ್ಯಪಾಲರ ವಿವೇಚನೆಗೆ ತಕ್ಕನಾಗಿ ನಡೆದಂತಹ ನಡೆಯಲ್ಲ ಅಂತ ಪ್ರಬಲವಾದ ವಾದ ಮಂಡನೆಯನ್ನು ಮಾಡಿದರು.
ಅದರ ಜೊತೆಗೆ ಇನ್ನೂ ಹಲವು ಪ್ರಕರಣಗಳು ಬಾಕಿ ಇತ್ತು. ಹಲವು ಪ್ರಕರಣಗಳನ್ನು ಪ್ರಾಸಿಕ್ಯೂಷನ್ಗೆ ನೀಡಬೇಕಾಗಿತ್ತು. ಆದರೆ ಅದು ಯಾವುದನ್ನು ಕೂಡ ನೀಡದೆ ಕೇವಲ ಮುಖ್ಯಮಂತ್ರಿಗಳ ವಿರುದ್ಧ ಬಂದಂತಹ ದೂರುಗಳನ್ನು ಆಧರಿಸಿ ಇವರು ಪ್ರಾಸಿಕ್ಯೂಷನ್ಗೆ ಕೊಡೋದು ಏನು ಉದ್ದೇಶ ಅನ್ನುವಂತಹ ಪ್ರಶ್ನೆಯನ್ನು ಮಾಡಿದರು. ಅವರಿಗೆ ಅಷ್ಟು ಆತುರ, ಹೀಗಾಗಿ ಅವ್ರ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದನ್ನು ಹೇಳಿದರು. ಜೊತೆಗೆ ಫ್ರೆಂಡ್ಲಿ ಗವರ್ನರ್ ಅನ್ನುವಂಥ ಮಾತನ್ನು ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳಿದ ತಕ್ಷಣ ಇದಕ್ಕೆ ಚಕಾರ ಎತ್ತಲಾಯಿತು. ಸಾಂವಿಧಾನಿಕ ಹುದ್ದೆ ರಾಜ್ಯಪಾಲರದ್ದು, ಫ್ರೆಂಡ್ಲಿ ಗವರ್ನರ್ ಅಂತ ನೀವು ಹೆಂಗೆ ಕರಿತೀರಿ ಅಂತ. ಫ್ರೆಂಡ್ಲಿ CM ಅಂತ ಕರೆಯೋದಕ್ಕಾಗೋದಿಲ್ಲ, ಅವರದ್ದು ಕೂಡ ಸಾಂವಿಧಾನಿಕ ಹುದ್ದೆ, ನಾವು ಆ ರೀತಿ ಕರೆಯೋದಕ್ಕೆ ಬರೋದಿಲ್ಲ, ನಾವು ಕರೆಯೋದಿಲ್ಲ ಅಂತ ತುಷಾರ್ ಮೆಹ್ತಾ ಅವರು ಪ್ರತಿವಾದವನ್ನು ಮಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದು. ಆದರೆ ಇಲ್ಲಿ ಮುಖ್ಯವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ಹಲವು ಸುಪ್ರೀಂ ಕೋರ್ಟ್ನ ತೀರ್ಪುಗಳನ್ನು ಕೂಡ ಉಲ್ಲೇಖ ಮಾಡಿದರು. ಈ ಹಿಂದೆ ರಾಜ್ಯಪಾಲರ ವಿವೇಚನೆಯನ್ನು ಯಾವ ಸಂದರ್ಭದಲ್ಲಿ ಬಳಸಬೇಕು, ಯಾತಕ್ಕಾಗಿ ಬಳಸಬೇಕು, ಅದಕ್ಕೆ ಯೋಗ್ಯವಾದಂತಹ ಸಮಯ ಮತ್ತು ಸಂದರ್ಭ, ಈ ಎಲ್ಲ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ದರು. ಟೋಟಲ್ ಆಗಿ ಅವರ ಸುದೀರ್ಘ ವಾದ ಮಂಡನೆಯ ಕೊನೆಯ ಹಂತದಲ್ಲಿ ಅವರು ಹೇಳಿದ್ದಿಷ್ಟೇ, ರಾಜ್ಯಪಾಲರು ತಮ್ಮ ವಿವೇಚನೆಯನ್ನ ಬಳಸಿಲ್ಲ, ಕಾನೂನನ್ನ ಮೀರಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದರು. ಇದು ನ್ಯಾಯಸಮ್ಮತ ಅಲ್ಲ, ಇದು ಸ್ವಾಭಾವಿಕ ನ್ಯಾಯ ಅಲ್ಲ, ನ್ಯಾಚುರಲ್ ಜಸ್ಟಿಸ್ ಹೌದಾ ಇದು ಅನ್ನೋದ್ರ ಬಗ್ಗೆಯೂ ಚರ್ಚೆ ಆಗಿದೆ. ಪ್ರಾಸಿಕ್ಯೂಷನ್ ಫೈಟ್, ಮೂಡ ಪ್ರಾಸಿಕ್ಯೂಷನ್ ಫೈಟ್ ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಆರಂಭ ಆಗಲಿದೆ. ಹೈಕೋರ್ಟ್ನಿಂದ ಪ್ರಾಸಿಕ್ಯೂಷನ್ ಕುರಿತಾದ ಆದೇಶ ಹೊರಬೀಳುವ ಸಾಧ್ಯತೆ ಇದೆ. ಒಂದು ವೇಳೆ ಹೈಕೋರ್ಟ್ ಪ್ರಾಸಿಕ್ಯೂಷನ್ಗೆ ಓಕೆ ಅಂತಂದ್ರೆ ಮುಂದೇನು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಯ ಸನ್ನಿವೇಶ ಸೃಷ್ಟಿಯಾಗತ್ತಾ, ಅಥವಾ ಕೈ ಬತ್ತಳಿಕೆಯಲ್ಲಿ ಪ್ಲಾನ್ ಬಿ ಇದೆಯಾ? ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರಲಿದೆ. ಬೆಳಗ್ಗೆಯಿಂದ ಕೂಡ ಸಿಎಂ ಸಿದ್ದರಾಮಯ್ಯ ಮನೆಯಲ್ಲೇ ಉಳಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಲ್ಲೂ ಹೋಗಿಲ್ಲ, ಅವರ TP ಪ್ರೋಗ್ರಾಮ್ಸ್ ಏನಿತ್ತು ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಮನೆಯಲ್ಲೇ ಇದ್ರಂತೆ. ಹೈಕೋರ್ಟ್ನಿಂದ ಏನು ಆದೇಶ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. ಒಂದು ವೇಳೆ ಹೈಕೋರ್ಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಓಕೆ ಅಂತಂದ್ರೆ ಮುಂದೆ ಏನಾಗುತ್ತೆ? ಹಾಗಾದ್ರೆ ಯಾವ ಸಂಸ್ಥೆಯಿಂದ ತನಿಖೆ ನಡೆಸಲಾಗತ್ತೆ, ಅಥವಾ ಕೈ ಬತ್ತಳಿಕೆಯಲ್ಲಿ ಪ್ಲಾನ್ ಬಿ ಇದೆಯಾ? ಸಿದ್ದರಾಮಯ್ಯನವರ ವಿರುದ್ಧ FIR ಆಗತ್ತಾ? ಮುಖ್ಯಮಂತ್ರಿ ಸ್ಥಾನಕ್ಕೆ ಕಂಟಕ ಬರುತ್ತಾ? ಹೀಗೆ ನೂರಾರು ಪ್ರಶ್ನೆಗಳಿದ್ದಾವೆ. ಏನಾಗತ್ತೆ? ಅಥವಾ ಇದನ್ನ ಕಾನೂನಾತ್ಮಕವಾಗಿ ಫೇಸ್ ಮಾಡ್ತಾರಾ ಸಿದ್ದರಾಮಯ್ಯ? ಮತ್ತೆ ಸುಪ್ರೀಂ ಕೋರ್ಟ್ ಮೆಟ್ಲನ್ನ ಹತ್ತುತ್ತಾರಾ? ಗೊತ್ತಿಲ್ಲ. ಸಾಕಷ್ಟು ಸಾಧ್ಯತೆಗಳಿದೆ, ಕಾನೂನಿನ ಸಾಧ್ಯತೆಗಳು ಸಿಕ್ಕಾಪಟ್ಟೆ ಇದ್ದಾವೆ. ಸೊ ಏನಾಗತ್ತೆ ಅನ್ನೋದು ಈಗ ಕೋರ್ಟ್ ಏನು ಹೇಳುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.